ಯಾವನ ಸಿನಿಮಾ ಮಾಡಿದ್ನೋ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ತರುಣ ತರುಣಿಯರು ಅವನ ನಗ್ನವಾಗಿಸಿ 4 ಬಾರಿಸಿ ಕಳಿಸ್ತಾರೆ. ರಾಮ ಮಂದಿರ ನಿರ್ಮಾಣಗೊಂಡಾಗ ಈ ದೇಶದ ಕೆಲವು ಪಕ್ಷಗಳು ಮನೆಯಲ್ಲಿ ಸೂತಕವಾದಂತೆ ಕಣ್ಣೀರಿಟ್ಟು, ಧರ್ಮವನ್ನ ಅನುಸರಿಸುವವರು ಮನೆಯಲ್ಲಿ ಕೂತ್ಕೊಳ್ಳಿ, ಕಾಡಲ್ಲಿ ಕೂತ್ಕೊಳ್ಳಿ, ಒಂಟಿಯಾಗಿರೋ ಜಾಗದಲ್ಲಿ ಕೂತ್ಕೊಳ್ಳಿ, ಎಲ್ಲಿ ಕೂತ್ಕೊಂಡು ನೀವು ಮತ್ತು ಭಗವಂತನೊಂದಿಗೆ ಅನುಸಂಧಾನ ಮಾಡಿ ಅಂತ ಹೇಳುವಂತ ಶ್ರೇಷ್ಠ ಧರ್ಮ ಇದ್ರೆ ಅದು ನನ್ನ ಧರ್ಮ ಸೈನ್ಯ ಅಲ್ಲ. ಭಗವಂತ ನಮ್ಮನ್ನು ಹುಟ್ಟಿಸುವಾಗ ಅಕಸ್ಮಾತ್ ಏನಾದರೂ ಸ್ವಲ್ಪ ಒಂದು ಕ್ಷಣ ಜೋಂಪು ಮಾಡಿ, ನಿದ್ದೆ ಮಾಡಿ, ಒಂದು ಕ್ಷಣ ತೂಕಡಿಸಿ ಭಾರತದಲ್ಲಿ ಹುಟ್ಟಿಸೋ ಬದಲು 1000 ಕಿಲೋಮೀಟರ್ ಆಚೆ ಪಾಕಿಸ್ತಾನದಲ್ಲಿ ಹುಟ್ಟಿಸಿದ್ರೆ ಕಥೆ ಏನ್ರಿ ನಮ್ಮ ಮಿತ್ರ? ವೈಚಾರಿಕವಾಗಿ ನನ್ನ ಧರ್ಮವನ್ನು ಅಲುಗಾಡಿಸುವ ತಾಕತ್ತು ಇವತ್ತಿಗೂ ಯಾರಿಗೂ ಇಲ್ಲ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಹಿಂದೂ ಜಾಗೃತಗೊಳ್ತಾ ಇದ್ದಾನೆ ಅನ್ನೋದರ ಸಂಕೇತವಾಗಿ ಏನಿದು ಕಂಡು ಬರ್ತಾ ಇದೆ, ಭಾಳ ಹೆಮ್ಮೆ ಪಡಬೇಕಾಗಿರುವಂಥ ಸಂಗತಿ. ಹಿಂದುವಿನ ಜಾಗೃತಿ ಬರೀ ಯಲ್ಲಾಪುರದಲ್ಲಿ ಮಾತ್ರ ಅಲ್ಲ, ಉತ್ತರ ಕನ್ನಡದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶದ ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಇವತ್ತು ಹಿಂದೂ ಜಾಗೃತವಾಗಿ ನಿಂತಿದ್ದಾನೆ ಅಂತ ಭಾಳ ಹೆಮ್ಮೆ ಪಟ್ಟು ಹೇಳಬಲ್ಲೆ. ಅಂತ ಜಾಗೃತಿ ಬೇರೆಯವರಲ್ಲಿ ಬಿಡಿ, ನನ್ನಲ್ಲೂ ಕೂಡ ಉಂಟಾಗಿದೆ ಅಂತ. ನನ್ನಲ್ಲೂ ಉಂಟಾಗಿದೆ ಅಂದರೆ ಹೇಗೆ ಅಂತ ಹೇಳ್ತೀನಿ. ನನಗೆ ಚಿಕ್ಕಂದಿನಿಂದಲೂ ಪಟಾಕಿ ಹೊಡೆಯೋದಂದರೆ ಆಗ್ತಿರಲಿಲ್ಲ. ಅದು ಯಾಕೋ ಆ ಸದ್ದಿಗೆ ನಾನು ಸೆಟ್ಟೇ ಆಗಲಿಲ್ಲ ಯಾವತ್ತು. ಆದರೆ ಯಾವಾಗ ಈ ಲೆಫ್ಟ್ ಲಿಬರಲ್ಗಳು ಪಟಾಕಿ ಹೊಡೆಯೋದ್ರಿಂದ ನಾಯಿಗಳಿಗೆ ತೊಂದರೆ ಆಗುತ್ತೆ ಅನ್ಲಿಕ್ಕೆ ಶುರು ಮಾಡಿದ್ರು, ಕ್ರಿಕೆಟ್ ಪ್ಲೇಯರ್ಗಳು ಪಟಾಕಿ ಹೊಡೆದ್ರೆ ಓಝೋನ್ ಹರಿದೋಗುತ್ತೆ ಅಂದರು, ಇವನು ಸೆಂಚುರಿ ಹೊಡೆದಾಗ ಪಟಾಕಿ ಹೊಡೆದ್ರೆ ಓಝೋನ್ ಹರಿಯೋದಿಲ್ಲ. ನಮ್ಮ ದೀಪಾವಳಿಗೆ ಪಟಾಕಿ ಹೊಡೆದ್ರೆ ಮಾತ್ರ ಓಝೋನ್ ಹರಿಯೋದು. ಆ ಓಝೋನು ಹೇಳುತ್ತೆ, ನೀನು ಸೆಂಚುರಿ ಹೊಡೆದಿದ್ದಕ್ಕೆ ನಾನು ಹರಿಯೋದಿಲ್ಲ, ತಲೆ ಕೆಡಿಸ್ಕೊಳ್ಬೇಡ, ದೀಪಾವಳಿಗೆ ಮಾತ್ರ ಹರಿತೀನಿ. ಎಂಥ ಅಯೋಗ್ಯರಿದ್ದಾರೆ ನೋಡಿ ಇವರೆಲ್ಲ. ಇವ್ರಿಗೆಲ್ರಿಗೂ ಕಣ್ಣಿರೋದು ದೀಪಾವಳಿ ಮೇಲೆ ಮಾತ್ರ. ಅದು ಗೊತ್ತಾದ ಮೇಲೆ ನನ್ನಲ್ಲೂ ಹೆಂಗೆ ಜಾಗೃತಿ ಬಂತು ಅಂತಂದರೆ, ನನಗಾಗೋದಿಲ್ಲ ತಾನೇ, ಆದರೆ ನಾನು ಮತ್ತು ಕೆಲವು ಮಿತ್ರರು ಸೇರಿ ಪಟಾಕಿನ ತರಿಸಿ ಒಂದಷ್ಟು ಸ್ಲಮ್ ಏರಿಯಾಗಳಿಗೆ ಹೋಗಿ ಆ ಹುಡುಗರ ಕೈಯಲ್ಲಿ ಪಟಾಕಿನ ಕೊಟ್ಟು, ನೀವು ಹೊಡಿರಿ, ನಾವು ಆನಂದಿಸ್ತೀವಿ ಇದನ್ನ ಅಂತ ದೂರದಲ್ಲಿ ನಿಂತ್ಕೊಂಡು ನೋಡುವಷ್ಟರ ಮಟ್ಟಿಗೆ ಜಾಗೃತಿ ಬಂದಿದೆ ಅಂತ. ಪಟಾಕಿಯಿಂದಾಗಿ ಪುಟ್ಟ ಮಕ್ಕಳಲ್ಲಿ ಹಿಂದುತ್ವದ ಭಾವನೆ ಇದೆ ಅಂತ ಟೆನ್ಷನ್ ಅವರಿಗೆ. ಹೋಳಿ ಆಡ್ಲಿಕ್ಕೆ ಬರುವಂತ ತರುಣ ತರುಣಿಯರು ಅವರು ಅತ್ಯಂತ ಪ್ರೀತಿಯಿಂದ ರಂಗಿನೊಳಗೆ ಮರ್ಜ್ ಆಗ್ತಾರೆ, ಅವರು ತಮ್ಮ ಕಡೆಗೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಹೋಳಿ ಮೇಲೆ ಕೋಪ. ಹೋಳಿ ಆಡಿದರೆ ನೀರು ವೇಸ್ಟ್ ಆಗುತ್ತೆ ಅಂತ ಹೇಳುವಂಥ ಕಾಲಘಟ್ಟದಲ್ಲೇ ಇವತ್ತಿನ ತರುಣ ತರುಣಿಯರು ಅತ್ಯಂತ ಪ್ರೀತಿಯಿಂದ ಬೀದಿಗೆ ಬಂದು ಅವರು ಪ್ರೀತಿಯಿಂದ ಹೋಳಿ ಆಡೋದನ್ನು ವ್ಯಾಪಕಗೊಳಿಸ್ತಾ ಇದ್ದಾರಲ್ಲ, ಇದು ಜಾಗೃತಿಯ ಸಂದೇಶವಾಗಿ ನಿಂತಿದೆ ಅಂತ. ಮಿತ್ರೇ, ನನ್ನ ತಂದೆಯ ಕಾಲದಲ್ಲಿ ಹಿಂದಿ ಸಿನಿಮಾಗಳು ಬರ್ತಿದ್ವು. ಈ ಹಿಂದಿ ಸಿನಿಮಾಗಳಲ್ಲಿ ಏನು ತೋರಿಸ್ತಿದ್ರು ಗೊತ್ತಾ? ಸ್ವಾಮಿಗಳೆಲ್ಲ, ಸ್ವಾಮೀಜಿಯವರ ಕ್ಷಮೆ ಕೇಳ್ಕೊಂಡು ಹೇಳ್ತೀನಿ ನಾನು, ನನ್ನ ತಂದೆಯವರ ಕಾಲದ ಹಿಂದಿ ಸಿನಿಮಾಗಳು ಹೇಳ್ತಿದ್ವು, ಕಾವಿ ಬಟ್ಟೆ ಹಾಕಿದವರು ಕಳ್ಳರು, ಯಾರು ಪೂಜಾರಿಗಳಿದ್ದಾರೋ ಪುರೋಹಿತರಿದ್ದಾರೋ ಅವರು ಮೋಸಗಾರರು, ಅವರು ತಟ್ಟೆ ಕಾಸಿಗೋಸ್ಕರ ಬದುಕಿರುವಂಥ ಜನ ಅಂತ ತೋರಿಸುವಂಥ ಪ್ರಯತ್ನ ಮಾಡ್ತಿದ್ರು. ನಾವು ಗೊತ್ತಿಲ್ಲದೆ ಸಿನಿಮಾ ನೋಡ್ಕೊಂಡು ಬರ್ತಿದ್ವಿ. ಇವತ್ತಂತ ಸಿನಿಮಾ ಬರಲಿ, ಯಾವನ ಸಿನಿಮಾ ಮಾಡಿದ್ನೋ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ತರುಣ ತರುಣಿಯರು ಅವನ ನಗ್ನವಾಗಿಸಿ 4 ಬಾರಿಸಿ ಕಳಿಸ್ತಾರೆ. ಅದಾದ ನಂತರ ಏನು ಪರಿಸ್ಥಿತಿ ಬರುತ್ತೆ ಅಂತಂದ್ರೆ, ಹಿಂದುತ್ವದ ವಿರುದ್ಧ, ಭಾರತೀಯತೆಯ ವಿರುದ್ಧ ಸಿನಿಮಾ ಮಾಡಿದ್ರೆ ಮೋಹನ್ ಲಾಲ್ ಕೂಡ ಕ್ಷಮೆ ಕೇಳಬೇಕಾದಂತ ಸ್ಥಿತಿಯನ್ನ ಇವತ್ತು ನಿರ್ಮಾಣ ಮಾಡ್ತಾರಲ್ಲ, ಇದು ಜಾಗೃತಿ. ಇದು ಯಾರು ಹೇಳಿದ್ದು ಹಿಂದೂಗಳು ಜಾಗೃತರಾಗಲಿಲ್ಲ ಅಂತ? ಹಿಂದೂಗಳು ಎಷ್ಟರ ಮಟ್ಟಿಗೆ ಜಾಗೃತರಾಗಿದ್ದಾರೆ ಅಂತಂದ್ರೆ, ರಾಮ ಮಂದಿರ ನಿರ್ಮಾಣಗೊಂಡಾಗ ಈ ದೇಶದ ಕೆಲವು ಪಕ್ಷಗಳು ಮನೆಯಲ್ಲಿ ಸೂತಕವಾದಂತೆ ಕಣ್ಣೀರಿಟ್ಟು, ಆದರೆ ಪಕ್ಷವನ್ನು ಮರೆತು ಊರೂರಿನಲ್ಲಿರುವಂಥ ಹಿಂದೂಗಳು ಎದ್ದು ನಿಂತ ಹೇಳಿದ್ರು, ನಮ್ಮ ರಾಮ ಮರಳಿ ಬಂದಿದ್ದಾನೆ ಅಂತ. ಪಕ್ಷಭೇದವನ್ನು ಮರೆತು ಮರಳಿ ಬಂದ ರಾಮನನ್ನ ಸ್ವಾಗತಿಸಿದ್ರಲ್ಲ, ಇದು ಹೊಸ ಭಾರತ, ಹಿಂದುತ್ವದ ಭಾರತ ಅಂತ. ಮಿತ್ರ, ಹಿಂದುತ್ವದ ಭಾರತ, ಇವತ್ತಿನ ಭಾರತ, ಇದು ಜಗತ್ತಿನ ಕಣ್ಣು ಕೋರೈಸುವಂಥದ್ದು. ಹೇಗಿದೆ ಅಂತಂದ್ರೆ, ಹಿಂದೂಗಳಿಗೆ ಬಾಂಗ್ಲಾದೇಶದಲ್ಲಿ ತೊಂದರೆ ಕೊಡ್ತಾರೆ ಅಂತ ಗೊತ್ತಾದಾಗ ಇಂಗ್ಲೆಂಡಿನಲ್ಲಿರುವಂಥ, ಅಮೆರಿಕಾದಲ್ಲಿರುವಂಥ ಹಿಂದೂಗಳು ಅಲ್ಲಿನ ಬಾಂಗ್ಲಾ ಕಾನ್ಸುಲೇಟ್ನ ಮುಂದೆ ಹೋಗಿ ಪ್ರತಿಭಟನೆ ಮಾಡುವಷ್ಟು ಏಕಜುಟ್ಟಾಗಿದ್ದಾರೆ, ಒಂದಾಗಿದ್ದಾರಲ್ಲ, ಇದು ಹೊಸ ಹಿಂದುತ್ವದ ಸೂಚನೆ ಅಂತ, ಇದು ಹೊಸ ಭಾರತದ ನಿರ್ಮಾಣದ ಸೂಚನೆ ಅಂತ ಎಲ್ಲರೂ ತಿಳ್ಕೊಳ್ಬೇಕು ಅಂತ ಹೇಳ್ತಿದ್ದೀನಿ.
ಆದರೆ ಈ ರೀತಿ ಭಾರತದ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಹಿಂದುತ್ವದ ಮೂಲ ಚಿಂತನೆಗಳನ್ನು ಮರೆತು ನಿರ್ಮಾಣ ಮಾಡುವಂತಿಲ್ಲ. ಮಿತ್ರ, ಜಗತ್ತಿನ ಅತ್ಯಂತ ಶ್ರೇಷ್ಠ, ಈಗ ತಾನೇ ನನ್ನ ಮಿತ್ರರೊಬ್ಬರು ಮಾತನಾಡ್ತಾ ಹೇಳ್ತಿದ್ರು, 5 ಬಾರಿ ಪ್ರತಿನಿತ್ಯ ಪೂಜೆ ಮಾಡುವಂಥ ಕೆಲವರಿದ್ದಾರೆ, ಆರಾಧನೆ ಮಾಡ್ತಾರೆ, ಒಂದು ಕಡೆ ಸೇರ್ತಾರೆ. ನನಗೂ ತುಂಬ ಜನ ಬಂದು ಹೇಳ್ತಾರೆ 5 ಬಾರಿ ಅವರು ಸೇರ್ತಾರೆ, ವಾರಕ್ಕೆ 1 ದಿನ ಕಂಪಲ್ಸರಿ ಎಲ್ಲರೂ ಸೇರ್ತಾರೆ, ನಾವು ಯಾಕೆ ಸೇರೋದಿಲ್ಲ? ಯಾಕೆಂದರೆ ನಾವು ಸೈನಿಕರಲ್ಲ. ಈ ಥರ ಒಂದು ಕಡೆ ಸೇರಬೇಕು ಅಂತ ಹೇಳೋದು ಸೈನಿಕರು ಮಾತ್ರ. ನಾಳೆ ಯುದ್ಧಕ್ಕೆ ಹೋಗಬೇಕು, ಯಾರ ಮೇಲೋ ಕಲ್ಲೆಸಬೇಕು, ಯಾರಿಗೋ ಹೊಡಿಬೇಕು, ಯಾವುದೋ ಪ್ರೊಸೆಷನ್ನ ನಿಲ್ಲಿಸಬೇಕು. ಆ ನಿಲ್ಲಿಸಬೇಕು ಅಂದರೆ ಒಂದು ಕಡೆ ಸೇರಬೇಕು ಅಂತಂದ್ರೆ ಸೈನಿಕರು ಮಾತ್ರ. ಧರ್ಮವನ್ನು ಅನುಸರಿಸುವವರು ಮನೆಯಲ್ಲಿ ಕೂತ್ಕೊಳ್ಳಿ, ಕಾಡಲ್ಲಿ ಕೂತ್ಕೊಳ್ಳಿ, ಒಂಟಿಯಾಗಿರೋ ಜಾಗದಲ್ಲಿ ಕೂತ್ಕೊಳ್ಳಿ, ಎಲ್ಲಿ ಕೂತ್ಕೊಂಡು ನೀವು ಮತ್ತು ಭಗವಂತನೊಂದಿಗೆ ಅನುಸಂಧಾನ ಮಾಡಿ ಅಂತ ಹೇಳುವಂತ ಶ್ರೇಷ್ಠ ಧರ್ಮ ಇದ್ರೆ ಅದು ನನ್ನ ಧರ್ಮ. ನನ್ನ ಧರ್ಮ ಸೈನ್ಯ ಅಲ್ಲ. ನನ್ನ ಧರ್ಮ ಸೈನಿಕರನ್ನ ತಯಾರು ಮಾಡಿ ಕೊಡುವಂತದ್ದಲ್ಲ. ನನ್ನ ಧರ್ಮ ಆಧ್ಯಾತ್ಮಿಕವಾಗಿ ಎತ್ತರಕ್ಕೇರುವಂತ ಶ್ರೇಷ್ಠ ಚಿಂತನೆಯನ್ನು ಕೊಡುವಂತ ಧರ್ಮ. ಮಿತ್ರ, ನಾನು ಇವತ್ತು ಹೇಳ್ತೀನಿ, ತುಂಬ ಜನ ತರುಣರಿರೋದ್ರಿಂದ ತಿಳ್ಕೊಳ್ಳಿ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದನ್ನು ಸತ್ಯ ಅಂತ ಭಾವಿಸ್ತಾ ಅನೇಕ ಬಾರಿ ನಮ್ಮ ಧರ್ಮದ ಸಂಸ್ಥೆಗಳ ಮೇಲೆ, ನಮ್ಮ ಧರ್ಮ ಗುರುಗಳ ಮೇಲೆ ಯಾರೋ ಏನೋ ಹೇಳಿದ್ರು ಅನ್ನೋದನ್ನು ನಂಬಿಕೊಂಡು ಅದಕ್ಕೆ ತಕ್ಕಂತೆ ಟ್ವೀಟ್ ಮಾಡೋಕ್ಕಿಂತ ಮುಂಚೆ, ಅದಕ್ಕೆ ತಕ್ಕಂತೆ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಧರ್ಮದ ಅಗಾಧತೆಯನ್ನು ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ನನಗೆ ಬಹಳ ಹೆಮ್ಮೆ ಇದೆ. ನಾನು ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ಒಂದು ದಿನವೂ ಕೂಡ ನಾನು ಹಿಂದೂ ಎನ್ನುವ ಕಾರಣಕ್ಕೆ ತಲೆ ತಗ್ಗಿಸುವಂಥ ಪರಿಸ್ಥಿತಿಯನ್ನು ನನ್ನ ಧರ್ಮ ನನಗೆ ಯಾವಾಗಲೂ ಕೊಡಲಿಲ್ಲ, ಯಾವತ್ತೂ ಕೊಡಲಿಲ್ಲ. ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮದ, ನಾನು ತುಂಬ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ, ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮದ ಅನುಯಾಯಿ ನಾನು ಎನ್ನುವಂಥ ಅಹಂಕಾರ ನನಗಿದೆ, ಗರ್ವ ನನಗಿದೆ, ಹೆಮ್ಮೆ ನನಗಿದೆ. ಏನು ಬೇಕಿದ್ರೂ ಕರ್ಕೊಳ್ಳಿ, ಆ ಒಂದು ಹೆಮ್ಮೆ ನನಗಿದೆ. ಎಂಥ ಶ್ರೇಷ್ಠ ಧರ್ಮ! ಇವತ್ತು ನನಗೆ ಅನೇಕರು ಪ್ರಶ್ನೆ ಮಾಡ್ತಾರೆ, ನಮ್ದೆಲ್ಲರದು ಒಂದೇ ದೇವರು, ಕೆಲವು ಮತ ಪಂಥಗಳು ಒಂದೇ ದೇವರು ನಮ್ಮದ್ದು, ನಮ್ಮ ಹತ್ರ 100 ದೇವರುಗಳಿಲ್ಲ, ನಿಮ್ಮ ಹತ್ರ ಕೋಟ್ಯಂತರ ದೇವರುಗಳಿದ್ದಾವೆ ಅಂತ ಹಂಗಿಸ್ತಾರೆ. ಆದರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ನಾವು 33 ಕೋಟಿ ದೇವತೆಗಳನ್ನು ಪೂಜಿಸಿದ್ರು ಅಷ್ಟೂ ದೇವತೆಗಳ ಹಿಂದೆ ಇರುವಂತ ಒಂದು ಸತ್ಯವನ್ನ ಭಿನ್ನ ಹೆಸರಿನಿಂದ ಕರೆಯುವ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ ಹೇಳುವಂತ ಋಷಿಗಳ ಹಿಂಬಾಲಕರು ಅಂತ ಅವರಿಗೆ ಅರ್ಥ ಆಗಲಿಲ್ಲ ಅಷ್ಟೇ. ಸತ್ಯ ಒಂದೇ, ಅದನ್ನ ಬಲ್ಲವರು ಭಿನ್ನ ಭಿನ್ನ ರೂಪದಲ್ಲಿ ಹೇಳ್ತಾರೆ. ಬ್ರಹ್ಮ ಒಬ್ಬನೇ, ಕೆಲವರು ಅದನ್ನು ರಾಮ ಅಂದ್ರು, ಕೆಲವರು ಕೃಷ್ಣ ಅಂದ್ರು, ಕೆಲವರು ಶಿವ ಅಂದ್ರು, ಕೆಲವರು ಶಕ್ತಿಯ ರೂಪದಲ್ಲಿ ಪೂಜಿಸಿದ್ರು, ಕೆಲವರು ಗಣೇಶ ಅಂದ್ರು. ಎಲ್ರಿಗೂ ಗೊತ್ತಿದೆ ಇದರ ಹಿಂದೆ ಇರುವಂತಹ ಬ್ರಹ್ಮ ತತ್ವ ಒಂದೇ. ಏನು ಅದ್ಭುತವಾಗಿರುವಂತ ಧರ್ಮ ನನ್ನದು! ಯಾರಿದ್ದಾರೆ ನನ್ನ ಧರ್ಮಕ್ಕೆ ಸಮನಾಗಿ? ಕೆಲವು ಮತಪಂಥಗಳಿವೆ, ಅವ್ರು ಹೇಳ್ತಾರೆ ನನ್ನ ಧರ್ಮಕ್ಕೆ ಒಬ್ಬ ಮೂಲ ಪುರುಷ ಇದ್ದಾನೆ. ನಿಮ್ಮ ಧರ್ಮಕ್ಕೆ ಎಲ್ಲಿದ್ದಾರೆ ತೋರಿಸಿ. ನಮ್ಮ ತರುಣರು ತಡಬಡಾಯಿಸ್ಬಿಡ್ತಾರೆ, ಹೌದಲ್ಲ, ಈ ಧರ್ಮಕ್ಕೆ ಕೆಲವರು ಸಂಸತ್ನಲ್ಲಿ ನಿಂತ್ಕೊಂಡು ಹೇಳ್ತಾರೆ ಅಪ್ಪ ಇಲ್ಲದ ಧರ್ಮ ಇದು ಅಂತ ಭಾಳ ಜನ ಹೇಳ್ತಾರೆ. ಆದರೆ ಗೊತ್ತಿರಲಿ ಮಿತ್ರರೇ, ನೀವು ಯಾವುದಾದ್ರೂ ಕಾಲೇಜ್ಗೆ ಹೋಗುವಂಥ ಮಕ್ಕಳನ್ನು ಕೇಳಿ ಗುರುತ್ವಾಕರ್ಷಣ ಶಕ್ತಿ ಕಂಡುಹಿಡಿದಿದ್ದು ಯಾರು ಅಂತ ಹೇಳಿದ ತಕ್ಷಣ ಹುಡುಗರು ನ್ಯೂಟನ್ ಅಂತಾರೆ. ಆದರೆ ಅವ್ರಿಗೆ ಕೇಳಿ ಫಿಸಿಕ್ಸ್ ಕಂಡುಹಿಡಿದಿದ್ದು ಯಾರು? ಒಂದು ಫೆನಾಮಿನಾ ಕಂಡುಹಿಡಿದವ್ರು ಇರ್ತಾರೆ, ಸೈನ್ಸನ್ನು ಯಾರೂ ಕಂಡುಹಿಡಿಲಿಕ್ಕೆ ಆಗೋದಿಲ್ಲ. ಸೈನ್ಸ್ನಲ್ಲಿರುವಂಥ ಒಂದು ಕಾನ್ಸೆಪ್ಟನ್ನ ಕಂಡುಹಿಡಿಲಿಕ್ಕೆ ಒಬ್ಬ ಅಪ್ಪ ಬೇಕು, ಆದರೆ ಸೈನ್ಸಿಗೆ ಅಪ್ಪ ಬೇಕಾಗಿಲ್ಲ. ಎಲ್ಲ ಅಪ್ಪಂದ್ರನ್ನ ಒಳಗೊಂಡು ಒಂದು ವಿಶಾಲವಾಗಿರುವಂಥ ವೃಕ್ಷ ಇರುತ್ತಲ್ಲ, ಅದನ್ನ ವಿಜ್ಞಾನ ಅಂತ ಕರೀತಾರೆ. ಹಿಂದೂ ಧರ್ಮ ಅಂತ ವಿಶಾಲವಾದ ವಿಜ್ಞಾನ ಇವತ್ತಿನ ತರುಣರು ಅರ್ಥೈಸಿಕೊಳ್ಳಬೇಕಾಗಿರುವಂಥ ಸಂಗತಿ. ನನ್ನನ್ನು ಪ್ರಶ್ನೆ ಮಾಡ್ತಾರೆ ಕೆಲವರು, ನನ್ನ ಮತಕ್ಕೆ ನನ್ನ ಪಂಥಕ್ಕೆ ಒಂದು ಪುಸ್ತಕ ಇದೆ, ಆ ಪುಸ್ತಕವನ್ನು ಓದಿದ್ರೆ ನನ್ನ ಪಂಥ ಅರ್ಥ ಆಗತ್ತೆ. ನಿಮ್ಗಂತ ಪುಸ್ತಕ ಇದೆಯಾ? ನಾನು ಅವ್ರಿಗೆ ತಮಾಷೆ ಮಾಡಿ ಹೇಳ್ತೀನಿ, ನಿಮ್ಮ ಇಡೀ ಧರ್ಮ, ಇಡೀ ಪಂಥ ಒಂದು ಪುಸ್ತಕದಲ್ಲಿ ಮುಗಿದೋಗುತ್ತೆ. ನನ್ನ ಧರ್ಮ ಒಂದು ಪುಸ್ತಕದಲ್ಲಿ ಮುಗಿಯುವಂಥ ಚಿಕ್ಕ ಧರ್ಮ ಅಲ್ಲಪ್ಪ. ಜಗತ್ತನ್ನೇ ವ್ಯಾಪಿಸಿಕೊಂಡಿರುವ ವಿಶ್ವ ಧರ್ಮ ನನ್ನದ್ದು. ಒಂದು ಪುಸ್ತಕದಲ್ಲಿ ಮುಗಿಯೋದಿಲ್ಲ. ನನಗೆ ವೇದ ಇದೆ, ಉಪನಿಷತ್ತಿದೆ, ರಾಮಾಯಣ ಇದೆ, ಮಹಾಭಾರತ ಇದೆ. ಈಗ ತಾನೇ ಹೇಳಿ ಹೋದಂಥ ಭಗವದ್ಗೀತೆಯನ್ನು ನಾವು ಆರಾಧಿಸ್ತೀವಿ. ನನಗೆ ಎಷ್ಟಿದೆ ಅಂತಂದ್ರೆ ಒಂದಿಡೀ ಲೈಬ್ರರಿಯನ್ನು ಹೊಕ್ಕು ಹೊರಗಡೆ ಬಂದರೂ ನನ್ನ ಧರ್ಮ ಅತ್ಯತಿಷ್ಠ ದಶಾಂಗುಲಂ, ಇದಕ್ಕಿಂತಲೂ ಎತ್ತರಕ್ಕಿರುವಂತ ವಿಶ್ವ ಪುರುಷ ಇದ್ದಾನಲ್ಲ, ಅದು ನನ್ನ ಧರ್ಮ ಅಂತ ಹೆಮ್ಮೆಯಿಂದ ಹೇಳಬಲ್ಲೆ ಅಂತ ಹೇಳಿ ಯಾರಿಗಿದೆ ಇದು?
ಜಗತ್ತಿನ ಯಾವ ಮತಪಂಥಗಳ ಜನಕ್ಕೆ ಈ ಹೆಮ್ಮೆ ಇರ್ಲಿಕ್ಕೆ ಸಾಧ್ಯ ಹೇಳಿ? ಆ ಹೆಮ್ಮೆ ನನಗೆ ಮಾತ್ರ ನನ್ನ ಧರ್ಮ ಕೊಟ್ಟಿರುವಂಥದ್ದು. ಮಿತ್ರ, ಕೆಲವು ಮತಪಂಥಗಳಿವೆ, ನಾನು ಯಾರನ್ನೂ ದೂಷಿಸ್ಲಿಕ್ಕೆ ಇಲ್ಲಿ ನಿಂತಿಲ್ಲ. ಆದರೆ ಪ್ರತಿಯೊಬ್ಬ ಹಿಂದುವೂ ಕೂಡ ನಾನು ಹಿಂದುವಾಗಿರೋದಕ್ಕೆ ಹೆಮ್ಮೆ ಪಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಪ್ರಶ್ನೆ ಕೇಳಿದಾಗ ನನಗೆ ಉತ್ತರ ಗೊತ್ತಿಲ್ಲ ಅಂತ ತಲೆ ತಗ್ಗಿಸಬೇಕಾದಂಥ ಅಗತ್ಯ ಇಲ್ಲ. ಜಗತ್ತಿನ ಅನೇಕ ಮತಪಂಥಗಳ ಜನ ಇತರ ಜನರನ್ನ ಕೊಲ್ತಾರೆ. ಕೆಲವರು ನನ್ನ ದೇವರನ್ನ ಒಪ್ಪೋದಿಲ್ಲ, ಈ ದೇವರನ್ನ ಒಪ್ಪದೇ ಇರೋದ್ರಿಂದ ನಿನ್ನನ್ನು ಕೊಲ್ತೀನಿ ಅಂತ ಕೊಲ್ತಾರೆ. ಯಾತಕ್ಕೆ ಕೊಲ್ತಾರೆ ಅಂದರೆ ಸ್ವರ್ಗ ಸಿಗುತ್ತೆ ಅಂತ ಕೊಲ್ತಾರೆ. ಕಂಡವರು ಯಾರೂ ಇಲ್ಲ. ಆ ಸ್ವರ್ಗದಲ್ಲಿ ಕೆಲವರಿಗೆ 72 ಹೆಣ್ಣು ಮಕ್ಕಳು ಕಾಯ್ತಾ ಇರ್ತಾರೆ ಅಂತ ಅವರು ಇಲ್ಲಿನ ಜನರ ಬದುಕನ್ನ ನರಕಗೊಳಿಸಿ ಅಲ್ಲಿಗೆ ಹೋಗ್ತಾರೆ. ಆದರೆ ನನ್ನ ಧರ್ಮದಲ್ಲಿ ಕೇಳಿ, ಸ್ವರ್ಗ ಹೇಗೆ ಸಿಗುತ್ತೆ ಅಂತಂದ್ರೆ ಬೇರೆಯವರ ಸೇವೆ ಮಾಡಿ ಸ್ವರ್ಗ ಸಿಗುತ್ತೆ, ಇತರರ ಬದುಕನ್ನ ಚಂದಗಾಣಿಸಿ ಸ್ವರ್ಗ ಸಿಗುತ್ತೆ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಅಂತ ಹೇಳೋದ್ರ ಮೂಲಕ ಸ್ವರ್ಗ ಸಿಗುತ್ತೆ ಅಂತ ಹೇಳಿದಂತ ಯಾವುದಾದ್ರೂ ಧರ್ಮ ಇದ್ರೆ ಅದು ನಾನು ನೀವು ಅನುಸರಿಸುವ ಧರ್ಮ, ಅದು ನಮ್ಮ ಹಿಂದೂ ಧರ್ಮ ಅನ್ನುವಂತ ಹೆಮ್ಮೆ ಇಲ್ವೇನು ಮಿತ್ರರೇ? ನಮ್ಮ ಹೆಮ್ಮೆ ಎಂಥದ್ದು ಅಂತಂದ್ರೆ, ಜಗತ್ತಿನ ಕೆಲವು ಮತಪಂಥಗಳಿವೆ. ನಾನು ಯಾವ ಮತಪಂಥಗಳ ಬಗ್ಗೆ ಹೇಳ್ತೀನಿ ಅಂತ ಊಹಿಸ್ಕೊಳ್ಳಿ. ಆ ಮತಪಂಥಗಳ ಅವರುಗಳ ಧರ್ಮ ಗ್ರಂಥದಲ್ಲಿ ವಿವರಣೆ ಇದೆ. ಏನು ಹೇಳ್ತಾರೆ ಗೊತ್ತೇನು? ಸ್ತ್ರೀಯರು ಅಂತಂದ್ರೆ ಉತ್ತುವ ಭೂಮಿ, ನಾನು ಉತ್ತುಕೊಳ್ಳಲಿಕ್ಕೆ ಅಂತ ನಿನಗೆ ಕೊಟ್ಟಿದ್ದೇನೆ. ಪುರುಷನಿಗೆ ಹೇಳೋದು, ನೀನು ಎಷ್ಟು ಬೇಕಾದರೂ ಉತ್ತಿ ಬೆಳೆಯನ್ನು ತೆಗಿ. ಏನರ್ಥ ಇದಕ್ಕೆ? ಆದರೆ ನನ್ನ ಧರ್ಮದಲ್ಲಿ ಏನು ಹೇಳ್ತೀವಿ ಗೊತ್ತಾ? ಗೋವನ್ನು ತಾಯಿ ಅಂತ ಕರಿತೀವಿ ರೀ, ಭೂಮಿಯನ್ನ ತಾಯಿ ಅಂತ ಕರಿತೀವಿ, ನದಿ ನೀರು ನನಗೆ ಜೀವ ಕೊಟ್ಟಿದ್ದರಿಂದ ತಾಯಿ ಅಂತ ಕರಿತೀವಿ, ಪರ್ವತಗಳಿಂದ ಹರಿಯುವಂತಹ ಪ್ರತಿಯೊಂದು ನದಿಯನ್ನ ತಾಯಿಯ ರೂಪದಲ್ಲಿ ಕಾಣ್ತೀವಿ. ಸ್ವತಃ ನನ್ನ ತಾಯಿಯ ಕಾಲುಗಳಿಗೆ ನಮಸ್ಕಾರ ಮಾಡದೆ ಮನೆಯಿಂದ ಆಚೆ ಬರೋದಿಲ್ಲ ಎನ್ನುವಂತ ಸಂಕಲ್ಪ ಮಾಡಿದವನು ನಾನು. ಭಗವದ್ಗೀತೆಯನ್ನ ಗೀತಾಜಿ ಅಂತ ಉತ್ತರ ಭಾರತದಲ್ಲಿ ಕರೆಯುವಾಗ ಆ ಗೀತೆಗೆ ಕೊಡುವಂತ ಗೌರವ ಎಂಥದ್ದು ಅಂತ ಪ್ರತಿಯೊಂದರಲ್ಲೂ ತಾಯಿಯನ್ನ ಕಾಣ್ತಾ ಸ್ವತಃ ದೇವತೆಗಳು ಕೂಡ ದುರ್ಗೆಯ ಎದುರಿಗೆ ನಮಿಸುವಂತ ಅತ್ಯದ್ಭುತವಾಗಿರುವಂತ ದೃಶ್ಯ ಜಗತ್ನಲ್ಲೆಲ್ಲಾದ್ರೂ ಕಾಣಲಿಕ್ಕೆ ಸಿಗುತ್ತೆ ಅಂತಂದ್ರೆ ಅದು ನನ್ನ ಭಾರತದಲ್ಲಿ, ನನ್ನ ಧರ್ಮದಲ್ಲಿ ಮಾತ್ರ. ನಾನ್ಯಾಕೆ ಹೆಮ್ಮೆ ಪಡಬಾರದು ಹೇಳಿ? ಇವತ್ತು ಜಗತ್ತಿನಾದ್ಯಂತ ಹೆಣ್ಣಿನ ಚರ್ಚೆ ನಡೀತಾ ಇರುವಾಗ, ಹೆಣ್ಣಿಗೆ ಯಾರು ಗೌರವ ಕೊಡ್ತಾರೆ ಎನ್ನುವ ಚರ್ಚೆ ನಡೀತಾ ಇರುವಾಗ, ಜಗತ್ತಿನ ಜನ ಎಲ್ಲ ಯಾವುದಾದ್ರೂ ಒಂದು ಧರ್ಮದ ಮುಂದೆ ತಲೆ ತಗ್ಗಿಸಿ ನಿಂತುಕೊಂಡು ನತಮಸ್ತಕವಾಗಬೇಕು ಅಂತಂದ್ರೆ ಅದು ನನ್ನ ಧರ್ಮಕ್ಕೆ ಮಾತ್ರ. ಈ ಕಾರಣಕ್ಕೋಸ್ಕರ ನನಗೊಂದು ಗರ್ವ ಇದೆ, ಅಹಂಕಾರ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಆದರೆ ಇಷ್ಟಕ್ಕೆ ಮುಗಿಲಿಲ್ಲ. ನನ್ನ ಧರ್ಮದ ವೈಶಿಷ್ಟ್ಯ ಏನು ಅಂತಂದ್ರೆ 4 ಆಶ್ರಮಗಳನ್ನು ಹೇಳಿದ್ರು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. 25 ವರ್ಷಗಳ ಕಾಲ ಬ್ರಹ್ಮಚರ್ಯ ನಡೆಸು. ಯಾವ ತರದ ಬ್ರಹ್ಮಚರ್ಯ? ಮುಂದಿನ ಗಾರ್ಹಸ್ಥ್ಯಕ್ಕೂ ವಾನಪ್ರಸ್ಥನಾಗೋದಕ್ಕೂ ಬೇಕಾಗಿರುವ ತಯಾರಿಯನ್ನ 25 ವರ್ಷಗಳ ಕಾಲ ಪಡ್ಕೋ ಅಂದ್ರು. ಆಮೇಲೆ ಏನ್ ಮಾಡಿದ್ರು ಗೊತ್ತಾ? ಮದುವೆ ಮಾಡಿದ್ರು. ಮದುವೆ ಮಾಡಿ ಹೇಳಿದ್ರು, ಜಗತ್ನಲ್ಲಿ ಏನೇನ್ ಸಿಗುತ್ತೋ ಎಲ್ಲವನ್ನೂ ಗಳಿಸಿಕೊಳ್ಳುವಷ್ಟರ ಮಟ್ಟಿಗೆ ನೀನ್ ಕೆಲಸವನ್ನ ಮಾಡು ಅಂತ ಜಗತ್ನಲ್ಲಿ ಓಡಿಸಿದ್ರು. 50 ವರ್ಷ ಆದ ತಕ್ಷಣ ವಾಪಸ್ ಬಾ, ಎಲ್ಲವನ್ನು ಬಿಡು, ವನಕ್ಕೆ ಹೋಗಿ ಅಲ್ಲಿ ವಾನಪ್ರಸ್ಥಿಯಾಗಿರುವಂತ ಕಾಡಿಗೆ ಹೋಗುವಂತ ಪರಿಕಲ್ಪನೆಯನ್ನು ಕೊಟ್ಟು ಕೊನೆ 25 ವರ್ಷ ಸನ್ಯಾಸತ್ವದ ಬದುಕನ್ನು ನಡೆಸಿ ಭಗವಂತನನ್ನು ಸೇರುವ ಪರಿಕಲ್ಪನೆ ಕೊಟ್ರಲ್ಲ. ಯಾವ ಧರ್ಮ ಕೊಟ್ಟಿದ್ದೀರಿ ಇದನ್ನ? ಮಿತ್ರರೇ, ದುರದೃಷ್ಟ ಏನು ಅಂತಂದ್ರೆ ನಮ್ಮ ಮಕ್ಕಳಿಗೆ ಇದನ್ನು ತೆರೆದು ಕೊಟ್ಟಿಲ್ಲ ಅಷ್ಟೇ. ನಮ್ಮ ಮಕ್ಕಳಿಗೆ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಹೇಳ್ಕೊಟ್ವಿ, ಆದರೆ ನಮ್ಮ ಮಕ್ಕಳಿಗೆ ಅವತ್ತು ಧರ್ಮದ ಶಿಕ್ಷಣ ಕೊಡ್ಲಿಕ್ಕೆ ನಮ್ಮ ಹತ್ರ ಆಗ್ಲಿಲ್ಲ. ಕೊಟ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದು ಪುಣ್ಯ ಅಂತ. ಅವ್ರ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಿದ್ರು, ಅವ್ರ ದೇವರಿಗೆ ನಮಸ್ಕಾರ ಮಾಡ್ತಿದ್ರು. ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ, ಭಗವಂತ ನಮ್ಮನ್ನು ಹುಟ್ಟಿಸುವಾಗ ಅಕಸ್ಮಾತ್ ಏನಾದರೂ ಸ್ವಲ್ಪ ಒಂದು ಕ್ಷಣ ಜೋಂಪು ಮಾಡಿ, ನಿದ್ದೆ ಮಾಡಿ, ಒಂದು ಕ್ಷಣ ತೂಕಡಿಸಿ ಭಾರತದಲ್ಲಿ ಹುಟ್ಟಿಸೋ ಬದಲು 1000 ಕಿಲೋಮೀಟರ್ ಆಚೆ ಪಾಕಿಸ್ತಾನದಲ್ಲಿ ಹುಟ್ಟಿಸಿದ್ರೆ ಕತೆ ಏನ್ರಿ ನಮ್ದು? ಯಲ್ಲಾಪುರದಲ್ಲಿರೋ ಪ್ರತಿಯೊಬ್ಬರು ಯೋಚನೆ ಮಾಡಿ, ಹುಟ್ಟಿಸುವಾಗ ಪುಣ್ಯಾತ್ಮ ಭಾರತದಲ್ಲಿ ಅಂತ ಇಲ್ಲಿ ಹಾಕಿದ. ಯಾರು ಯಲ್ಲಾಪುರದಲ್ಲಿದ್ದೀರೋ ನೀವಿನ್ನೂ ಪುಣ್ಯವಂತರು. ಕರ್ನಾಟಕದಲ್ಲಿದ್ದೀರಾ, ಉತ್ತರ ಕನ್ನಡದಲ್ಲಿದ್ದೀರಾ, ಯಾವ ಟೆನ್ಷನ್ನು ಇಲ್ಲ ಉತ್ತರ ಕನ್ನಡದವರಿಗೆ. ಜಗತ್ತು ಏನಾದರೂ ಆಗಲಿ, ನಾವು ನಮ್ಮ ಪಾಡಿಗೆ ಇರ್ತೀವಿ ಅಂತ ಹೇಳುವಂಥ ಸುಂದರವಾದ ಜಾಗದಲ್ಲಿ ಇದ್ದೀರಿ. ನಿಮಗೆ ಪ್ರಾಬ್ಲಮ್ಮೇ ಇಲ್ಲ, ಯಾವ ಕಿರಿಕಿರಿಯೂ ಇಲ್ಲದೆ ನಿಮ್ಮ ಪಾಡಿಗೆ ನೀವಿರುವಂಥ ಈ ಜಾಗದಲ್ಲಿ ಅಲ್ಲದೆ ಎಲ್ಲಾದರೂ ಪಕ್ಕದ ಪಾಕಿಸ್ತಾನದಲ್ಲಿ ಹಾಕಿದರೆ ಕಥೆ ಏನು? ಸ್ವಲ್ಪ ತೂಕಡಿಗೆ ಜಾಸ್ತಿಯಾಗಿ ಕೈ ಸ್ವಲ್ಪ ಆಚೆ ಹೋಗಿ ಅಫ್ಘಾನಿಸ್ತಾನದಲ್ಲಿ ಬಿದ್ದಿದ್ರೆ ಕಥೆ ಏನ್ರಿ? ಅವನೇನಾದರೂ ನಿಮ್ಮೇಲೆ ಸ್ವಲ್ಪ ಕೋಪಿಸಿಕೊಂಡು ಸಿರಿಯಾದಲ್ಲಿ ಹಾಕಿದ್ದಿದ್ರೆ ಏನು ಮಾಡಬೇಕಿತ್ತು? ಈಗ ಅನ್ಸುತ್ತೆ ಶಬಾಷ್, ಎಂಥ ಜಾಗದಲ್ಲಿ ಹುಟ್ಟಿಸ್ಬಿಟ್ನಪ್ಪ ಅಂತ. ಈಗ ಯೋಚನೆ ಮಾಡಿ, ನಮ್ಮನ್ನು ಅಕಸ್ಮಾತ್
ಹಿಂದುವಾಗಿ ಹುಟ್ಟಿಸದೆ ಸ್ವಲ್ಪ ಏನಾದರೂ ಜೋಂಪಿನಲ್ಲಿ ಏನಾದರೂ ಬೇರೆ ಕಡೆ ಹಾಕಿಬಿಟ್ಟಿದ್ದಿದ್ರೆ ಇಲ್ಲಿರೋ ಹೆಣ್ಮಕ್ಳೆಲ್ಲ ಹೆಂಗೆ ಕೂತಿರ್ಬೇಕಿತ್ತು ಗೊತ್ತಾ? ಇಮ್ಯಾಜಿನ್ ಮಾಡ್ತಿದ್ದೀರಿ? ಇಲ್ಲಿರೋ ಗಂಡಸರೆಲ್ಲ ಅನುಭವಿಸ್ಬೇಕಾಗಿದ್ದ ವೇದನೆ ಎಂಥದ್ದು ಗೊತ್ತಾ? ಇಮ್ಯಾಜಿನ್ ಮಾಡ್ಬೋದಾ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಇತ್ತು. ಪುಣ್ಯ ನಾವೆಲ್ಲರೂ ಭಗವಂತನ ಕೃಪೆಯಿಂದ ಹಿಂದುವಾಗಿ ಹುಟ್ಟಿದ್ದೀವಿ, ಸಂಭ್ರಮಿಸೋದು ಬೇಡವೇನೋ? ಹಿಂದೂ ಧರ್ಮ ನನಗೇನು ಹೇಳ್ಕೊಡ್ತು ಗೊತ್ತಾ? ಹಿಂದೂ ಧರ್ಮ ಹೇಳ್ತು 4 ಪುರುಷಾರ್ಥಗಳಿವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ನೀನು ದುಡ್ಡನ್ನು ದುಡಿಬೇಕು. ಹಿಂದೂ ಧರ್ಮ ಯಾವತ್ತೂ ಕಾಡಿನಲ್ಲಿ ಕೂತ್ಕೊಂಡು ಮೂಗಿಡ್ಕೊಂಡು ತಪಸ್ ಮಾಡ್ತಾ ನಿನ್ನ ಜೀವನವನ್ನು ಮುಗಿಸು ಅಂತ ಹೇಳಲಿಲ್ಲ. ಹಿಂದೂ ಧರ್ಮ ಹೇಳ್ತು ದುಡ್ಡನ್ನು ದುಡಿಬೇಕು, ನಿನ್ನ ಕಾಮನೆಗಳನ್ನು ಪೂರೈಸ್ಕೊಳ್ಬೇಕು. ಆದರೆ ಒಂದೇ ಒಂದು ಕಂಡೀಷನ್, ಧರ್ಮ ಬುಡವಾಗಿರಬೇಕು, ಮೋಕ್ಷ ಗುರಿಯಾಗಿರಬೇಕು. ಹಾಗಿದ್ರೆ ನೀನು ದುಡ್ಡನ್ನು ದುಡಿದು ನಿನ್ನ ಕಾಮನೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅರ್ಥ ಇದೆ ಅಂತ ಹೇಳಿದ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು ನಾನು ಯಾಕ್ರಿ ಹೆಮ್ಮೆ ಪಡಬಾರ್ದು? ನಾನು ಯಾಕೆ ಹೆಮ್ಮೆ ಪಡಬಾರ್ದು? ಜಗತ್ತಿನ ಜನಕ್ಕೆ ಅತ್ಯಂತ ಶ್ರೇಷ್ಠ ಆದರ್ಶಗಳ ಕೃತಿಯನ್ನು ಕೊಟ್ಟಂತ ಯಾವುದಾದ್ರೂ ರಾಷ್ಟ್ರ ಇದ್ದರೆ, ಯಾವುದಾದ್ರೂ ಧರ್ಮ ಇದ್ದರೆ ಅದು ನನ್ನದ್ದು. ಜಗತ್ತಿನ ಯಾವುದೇ ಮತಪಂಥಗಳವ್ರನ್ನ ಕೇಳಿ ನೋಡಿ, ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ. ಯಾರಾದರೂ ಇಲ್ಲಿ ಕನ್ವರ್ಷನ್ ಆಗಿದ್ರೆ, ಕನ್ವರ್ಷನ್ ಆಗಬೇಕು ಅಂತ ಮನಸ್ಸು ಮಾಡಿದ್ರೆ, ಯಾರಾದರೂ ಇಲ್ಲಿ ಅನ್ಯ ಮತೀಯನನ್ನ ಲವ್ ಮಾಡಿದ ಹೆಣ್ಣು ಮಗಳಿದ್ರೆ, ಸುಮ್ಮನೆ ಅವನನ್ನು ಕೇಳಿ ನೋಡಿ ನಿಮ್ಮ ದೇವ್ರು ಎಲ್ಲಿದ್ದಾನೆ ಅಂತ. ಜಗತ್ತಿನ ಎಲ್ಲ ಮತಪಂಥಗಳ ಜನ, ಬಹುತೇಕ ಮತಪಂಥಗಳ ಜನ ದೇವರನ್ನು ಹಿಂಗೆ ತೋರಿಸ್ತಾರೆ, ಆಕಾಶದಲ್ಲಿದ್ದಾನೆ ಅಂತ. ಆಕಾಶದಲ್ಲಿರೋ ದೇವರನ್ನು ಯಾವಾಗಪ್ಪ ನೋಡೋದು ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಸತ್ತ ಮೇಲೆ ಕಾಣಿಸ್ತಾನೆ ಅಂತ. ಆಯ್ತಪ್ಪ, ಸತ್ತ ಮೇಲೆ ನೋಡ್ಕೊಂಡು ಬಂದವ್ರು ಯಾರಾದರೂ ಒಬ್ಬರನ್ನ ಕರೆದು ಇಲ್ಲಿ ನಿಲ್ಸು ಒಂದು ಭಾಷಣ ಮಾಡಿಸು ಅಂದ್ರೆ ಯಾರು ಬಂದು ಭಾಷಣ ಮಾಡಬೇಕು? ಜಗತ್ನಲ್ಲಿ ಒಂದೇ ಒಂದು ಧರ್ಮ ರೀ, ಹಿಂದೂ ಧರ್ಮ. ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದಾಗ ಊರೆಲ್ಲ ಹುಡುಕಬೇಡ ಕಣಲೈ, ನಿನ್ನ ಒಳಗೆ ಕೂತಿದ್ದಾನೆ ಭಗವಂತ ಅಂತ ಆತ್ಮಸ್ವರೂಪಿ ಭಗವಂತನ ಪರಿಕಲ್ಪನೆಯ ಬಗ್ಗೆ ಮಾತನಾಡಿದ ಧರ್ಮ. ನಾವು ಮಾತ್ರ ಹೆಮ್ಮೆ ಪಡಬೇಕಾಗಿರುವ ಸಂಗತಿ. ಬರೀ ಮಾತನಾಡಿ ಸುಮ್ಮನಾಗಲಿಲ್ಲ. ಯಾರಾದರೂ ಹೋಗಿ ದೇವರನ್ನು ನೋಡುವಂಥ ಪ್ರಕ್ರಿಯೆ ಹೆಂಗೆ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಪ್ರಕ್ರಿಯೆ ಹೇಗೆ ಅಂತಂದ್ರೆ, ಪತಂಜಲಿಗಳು ಹೇಳಿದ್ರು ಅಷ್ಟಾಂಗ ಯೋಗದ ಮಾರ್ಗ ಇದೆ, ಬಾ ನನ್ನ ಎದುರಿಗೆ ಕೂತ್ಕೋ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳ ಮೂಲಕ ನೀನು ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಸಾಧ್ಯ ಇದೆ ಅನ್ನೋದರ ಸಿಲೆಬಸ್ ಅನ್ನು ಕೊಟ್ಟಂತ ಜಗತ್ತಿನ ಏಕೈಕ ಧರ್ಮ ಯಾವುದಾದ್ರೂ ಇದ್ರೆ ಅದು ನನ್ನ ಧರ್ಮ. ನಾನು ಯಾಕೆ ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕು? ನಾನು ಯಾಕೆ ಯಾರ ಮುಂದೆ ಆದರೂ ಅಯ್ಯೋ ನನ್ನ ಧರ್ಮದಲ್ಲಿ ಏನೂ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಕು? ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿದ್ರೆ ನನಗೆ ನನ್ನ ಧರ್ಮದ ಬಗ್ಗೆ ಗೊತ್ತಿಲ್ಲ ಅನ್ನೋಂಥ ಕಾರಣ ಅಷ್ಟೇ. ಮಿತ್ರ, ವೈಚಾರಿಕವಾಗಿ ನನ್ನ ಧರ್ಮವನ್ನು ಅಲುಗಾಡಿಸುವ ತಾಕತ್ತು ಇವತ್ತಿಗೂ ಯಾರಿಗೂ ಇಲ್ಲ. ವಿಚಾರದ ಹಂತಕ್ಕೆ ಬಂದು ನನ್ನ ಜೊತೆ ನಿಂತ್ಕೊಂಡ್ರೆ, ಹಿಂದೂ ಧರ್ಮೀಯನ ಜೊತೆ ನಿಂತ್ಕೊಂಡ್ರೆ ಜಗತ್ತಿನ ಯಾವ ಮತಪಂಥಗಳು ಕೂಡ ನಮ್ಮ ಜೊತೆ ಮಾತಿಗೆ ನಿಲ್ಲಲಾರವು. ಶ್ವೇತಕೇತು ಉದ್ದಾಲಕರ ನಡುವಿನ ಚರ್ಚೆಯನ್ನು ಗಮನಿಸಿದ ಪ್ರತಿಯೊಬ್ಬನೂ ಕೂಡ ಆತ್ಮ ಪರಮಾತ್ಮರ ಚಿಂತನೆಗಳು ಏನು ಸರಳವಾಗಿ ಉಪನಿಷತ್ನಲ್ಲಿ ವರ್ಣಿಸಿವೆ ಅಂತ ಹೇಳ್ತಾನೆ. ಕಠೋಪನಿಷತ್ನಲ್ಲಿ ನಚಿಕೇತ ಮತ್ತು ಯಮರ ಚರ್ಚೆಯನ್ನು ಕೇಳಿದಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ದೇಶ ಎಷ್ಟು ಅತ್ಯುತ್ಕೃಷ್ಟವಾದ ಚಿಂತನೆಯನ್ನು ಕೊಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳ್ತಾನೆ. 1830ರ ದಶಕದಲ್ಲಿ ಲಂಡನ್ನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಚರ್ಚೆ ನಡೆಯುತ್ತೆ. ಆ ಚರ್ಚೆಯಲ್ಲಿ ಒಬ್ಬ MP ಎದ್ದು ನಿಂತ್ಕೊಂಡು ಹೇಳ್ತಾನೆ, ಭಾರತೀಯರಿಗೆ ನೈತಿಕ ಪ್ರಜ್ಞೆಯೇ ಇಲ್ಲ, ಅವರ ಸಾಹಿತ್ಯ ಅಂದ್ರೆ ನಿಕೃಷ್ಟವಾಗಿರುವಂಥದ್ದು, ಅವರ ಭಾರತೀಯರ ಹಿಂದೂಗಳ ಒಟ್ಟೂ ಸಾಹಿತ್ಯವನ್ನ ನಾವು ನಮ್ಮ ಇಂಗ್ಲಿಷನ ಒಂದು ಶೆಲ್ಫಿಗೆ ಹೋಲಿಸಲಿಕ್ಕೆ ಸಾಧ್ಯವಾಗೋದಿಲ್ಲ, ಅಷ್ಟು ನಿಕೃಷ್ಟವಾಗಿದ್ದು ಅಂತಂದಾಗ ಅದೇ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಮತ್ತೊಬ್ಬ MP ಎದ್ದು ನಿಂತು ಹೇಳ್ತಾನೆ, ನೀನು ಸಾಹಿತ್ಯ ಓದಿ ಮಾತಾಡ್ತಾ ಇದೆಯೋ ಸುಮ್ಮನೆ ಬುಸಿ ಹೊಡಿತಿದ್ಯಾ? ಅವನು ಯಾಕೆ ಅಂತ ಕೇಳ್ದ. ಅವನಂದ, ನಿನಗೇನಲೇ ಗೊತ್ತು, ಭಾರತದ ಸಾಹಿತ್ಯ ಎಂಥದ್ದು ಅಂತಂದರೆ ಪ್ರತಿಯೊಂದು ಪ್ಯಾರಾಗ್ರಾಫಿನ ಕೊನೆಗೂ ಒಂದು ನೈತಿಕ ಪ್ರಜ್ಞೆಯ ಮಾತನ್ನು ಹೇಳದೆ ಅವರ ಸಾಹಿತ್ಯವೇ ಮುಗಿಯೋದಿಲ್ಲ, ಅಂಥ ಉತ್ಕೃಷ್ಟವಾದ ಸಾಹಿತ್ಯವನ್ನು ನಾನು ನೋಡಲೇ ಇಲ್ಲ ಅಂತ ನನ್ನ ದೇಶದ ವೈಚಾರಿಕ ಸಾಹಿತ್ಯದ ಕುರಿತಂತೆ ಲಂಡನ್ನಿನ ಹೌಸ್ ಆಫ್ ಕಾಮನ್ಸ್ನಲ್ಲಿ 19ನೇ ಶತಮಾನದಲ್ಲಿ ಚರ್ಚೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ತತ್ವಶಾಸ್ತ್ರಜ್ಞನೊಬ್ಬನಾದ ಶೋಪನ್ ಹೋವರ್ ಈ ದೇಶದ ಉಪನಿಷತ್ತುಗಳ ಕುರಿತಂತೆ ಹೆಮ್ಮೆಯಿಂದ ಮಾತನಾಡ್ತಾ ಈ ದೇಶದ ಉಪನಿಷತ್ತುಗಳಿಗೆ ಗೌರವ ಸಲ್ಲಿಸ್ತಾನೆ. ಯಾವ ಮ್ಯಾಕ್ಸ್ ಮುಲ್ಲರ್ ಈ ದೇಶದ ವೇದೋಪನಿಷತ್ತುಗಳನ್ನು ಹಳಿಯಬೇಕು ಅಂತ ಬಂದು ತನ್ನ ಜೀವಿತಾವಧಿಯ ಕೊನೆಯಲ್ಲಿ ನಾನು ಕಂಡಂತ ಅತ್ಯಂತ ಶ್ರೇಷ್ಠ ಸಾಹಿತ್ಯ ಉಪನಿಷತ್ತುಗಳು ಅಂತ ಕೈ ಮುಗಿದು ಹೋಗ್ತಾನಲ್ಲ, ಇದು ವೈಚಾರಿಕವಾಗಿ ನಾವು ಭಾರತವನ್ನು ಕಟ್ಟಿರುವಂಥ ರೀತಿ. ಅಷ್ಟು ಚೆನ್ನಾಗಿದ್ದ ಭಾರತ ಹಿಂಗ್ಯಾಕಾಯ್ತು?
ಇಷ್ಟು ಶ್ರೇಷ್ಠವಾಗಿದ್ದ ಭಾರತ ಇವತ್ತ್ಯಾಕೆ ಹಿಂಗಾಯಿತು ಅನ್ನೋ ಪ್ರಶ್ನೆ ಕೇಳಿದರೆ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕಾಗಿರೋದು ಇವತ್ತಿನ ದಿನಗಳಲ್ಲ, ಕಳೆದ 1000 ವರ್ಷಗಳ ಇತಿಹಾಸದಲ್ಲಿ. ಮಿತ್ರ, ಈ ದೇಶದ ಇತಿಹಾಸವನ್ನು ಬರೆಯುವಾಗ ಜನ ಹೇಗೆ ಮೋಸ ಮಾಡ್ತಾರೆ ಅಂತಂದರೆ ಬರೀ ಹಿಂದೂಗಳಲ್ಲಿರುವಂಥ ಹುಳುಕುಗಳನ್ನು ಎತ್ತಿ ತೋರಿಸುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಬಹಳ ಬಾರಿ ನಾವು ಕಳೆದ 1000 ವರ್ಷಗಳಲ್ಲಿ ಈ ದೇಶದ ಮೇಲೆ ನಡೆದ ಆಕ್ರಮಣಗಳು, ಈ ದೇಶದ ಹೆಣ್ಣು ಮಕ್ಕಳ ಚೀತ್ಕಾರ, ಈ ದೇಶದ ಜನರ ನೋವು, ದುಃಖ, ದುಮ್ಮಾನಗಳನ್ನು ಯಾವತ್ತೂ ವರ್ಣಿಸೋ ಪ್ರಯತ್ನವೇ ಮಾಡೋದಿಲ್ಲ ರೀ. ಮಿತ್ರ, ಈ ದೇಶದ ಮೇಲೆ ಆಕ್ರಮಣಗಳಾಗಿದ್ದು ಒಂದೆರಡಲ್ಲ. ನಾನು 8ನೇ ಕ್ಲಾಸು 9ನೇ ಕ್ಲಾಸಲ್ಲಿದ್ದಾಗ ನಮ್ಮ ಹಿಸ್ಟ್ರಿ ಮೇಷ್ಟ್ರು ಹೇಳ್ತಿದ್ರು, ಎಂಥ ಕೆಟ್ಟ ದೇಶದಲ್ಲಿ ಹುಟ್ಟುಬಿಟ್ಟಿದ್ದೀವಿ ನಾವು. ಈ ದೇಶ ಎಂಥ ಕೆಟ್ಟ ದೇಶ ಅಂದರೆ ಜಗತ್ತಿನ ಚಿಕ್ಕ ಪುಟ್ಟ ರಾಷ್ಟ್ರಗಳು ಕೂಡ ಈ ದೇಶದ ಮೇಲೆ ಆಕ್ರಮಣ ಮಾಡಿದ್ವು, ತಡಿಲಿಕ್ಕಾಗಲಿಲ್ಲ ನಮ್ಮ ಹತ್ರ, ಅಂಥ ಕೆಟ್ಟ ದೇಶ ನಮ್ಮದು ಅಂತ ಅವ್ರು ಹೇಳುವಾಗ ನನಗೂ ಅನ್ನಿಸ್ತಿತ್ತು, ಈ ದೇಶದಲ್ಲಿ ಹುಟ್ಟಬಾರ್ದಾಗಿತ್ತು ಅಂತ. ಆದರೆ ಆಮೇಲೆ ಗೊತ್ತಾಯ್ತು, ನಮ್ಮ ಮೇಷ್ಟ್ರು ಅರ್ಧ ಹೇಳಿದ್ರಷ್ಟೇ ನಮಗೆ. ಈ ದೇಶದ ಮೇಲೆ ಆದ ಆಕ್ರಮಣಗಳು ಎಂಥದ್ದು ಅಂತಂದರೆ ಗ್ರೀಕರು, ಶಕರು, ಹೂಣರು, ಮೊಘಲರು, ತುರ್ಕರು, ಅರಬ್ಬರು, ಅಫ್ಘನ್ರು, ಪೋರ್ಚುಗೀಸರು, ಫ್ರೆಂಚರು, ಡಚ್ರು, ಇಂಗ್ಲಿಷರು, ಸ್ವಾತಂತ್ರ್ಯ ಬಂದ ಮೇಲೆ ಪಾಕಿಸ್ತಾನ, ಚೀನಾ ಯಾರೂ ಬಿಡಲಿಲ್ಲ, ನಿರಂತರವಾದ ಆಕ್ರಮಣ. ಆದರೆ ಆಮೇಲೆ ನನಗೆ ಗೊತ್ತಾಯಿತು, ಇಷ್ಟು ಆಕ್ರಮಣವನ್ನು ತಡ್ಕೊಂಡು ಜಗತ್ತಿನಲ್ಲಿ ಇವತ್ತಿನವರೆಗೂ ಯಾವುದಾದ್ರೂ ಒಂದು ರಾಷ್ಟ್ರ ಉಳಿದಿದೆ ಅಂತಂದರೆ ಅದು ನನ್ನ ರಾಷ್ಟ್ರ ಮಾತ್ರ. ಯಾವ ಕಾರಣಕ್ಕೋಸ್ಕರ ಉಳಿತು ಯೋಚನೆ ಮಾಡಿದ್ದೀರೇನು ಯಾವತ್ತಾದರೂ? ಯಾರ ಕಾರಣಕ್ಕೋಸ್ಕರ ಉಳಿತು? ಈ ದೇಶದ ಮೇಲೆ ಮುಸಲರ ಆಕ್ರಮಣ ನಡೀತು. 6-7ನೇ ಶತಮಾನದ ವೇಳೆಗೆ ಬಂದಂತ ಮೊಹಮ್ಮದ್ ಬಿನ್ ಕಾಸಿಂ ಈ ದೇಶದ ಗಡಿ ಭಾಗಕ್ಕೆ ಬಂದ. ರಾಜ ದಾಹಿರ ಇದ್ದ. ಅಲ್ಲಿದ್ದಂಥ ಒಂದು ಭವ್ಯವಾಗಿರುವಂಥ ದೇಗುಲ, ಇವತ್ತಿನ ರಾಮ ಮಂದಿರ, ಇವತ್ತಿನ ಮಥುರಾ ಮಂದಿರದಷ್ಟು ಪವಿತ್ರವಾಗಿದ್ದಂತ ಮೂಲ ಸ್ಥಾನದ ಸೂರ್ಯ ಮಂದಿರದ ಮೇಲೆ ಆಕ್ರಮಣ ಮಾಡಿದ. ಅನೇಕ ದಿನಗಳ ಕಾಲ ಆಕ್ರಮಣ, ಕನಿಷ್ಠ ಪಕ್ಷ 40-45 ದಿನಗಳ ಕಾಲ ಅವನ ದೇವಸ್ಥಾನವನ್ನು ಮುತ್ತಿಗೆ ಹಾಕಿ ನಿಂತ. ಕೊನೆಗೆ ಆ ದೇವಸ್ಥಾನಕ್ಕೆ ಹೋಗುವ ದಾರಿಯನ್ನ ನಮ್ಮೊಳಗೆ ಇರುವಂತ ಒಬ್ಬರು ಮೋಸ ಮಾಡಿ ತೋರಿಸಿದ ಮೇಲೆ ಒಳಗೋದ. ಒಳಗೋಗಿ ಆ ದೇವಸ್ಥಾನವನ್ನು ಧ್ವಂಸಗೊಳಿಸಿದ. ಆನಂತರ ಅಲ್ಲಿನ ಹೆಣ್ಣು ಮಕ್ಕಳ ಮಾನಭಂಗ ಮಾಡಿದ. ಗುಲಾಮರಾಗಿ ಅಲ್ಲಿನ ಜನರನ್ನು ಕರ್ಕೊಂಡು ಹೋದ. ಅಲ್ಲಿಂದ ಆಚೆಗೆ ನಿರಂತರವಾಗಿ ಆಕ್ರಮಣಗಳು ಹೇಗೆ ನಡೆದವು ಅಂತಂದರೆ ನಾವು ಆಕ್ರಮಣಗಳನ್ನು ಸಹಿಸ್ಕೊಳ್ಳಿಕ್ಕಾಗಲಿಲ್ಲ ರೀ. ಮಿತ್ರೇ, ನಾನು ಬಹಳ ದುಃಖದಿಂದ ಹೇಳ್ತೀನಿ, ಆರಂಭದಲ್ಲಿ ಮುಸಲ್ಮಾನರ ಆಕ್ರಮಣವನ್ನು ಈ ದೇಶ ತಡ್ಕೊಳ್ಳಿಕ್ಕಾಗಲಿಲ್ಲ. ಯಾಕೆಂದರೆ ಆಕ್ರಮಣ ಹೀಗಾಗಬಹುದು ಅನ್ನೋ ಪರಿಕಲ್ಪನೆಯೇ ನಮಗಿಲ್ಲ. ನಾವೆಲ್ಲ ಎಂಥ ಆಕ್ರಮಣವನ್ನು ನೋಡಿದವರು. ಕೃಷ್ಣ ಬಂದು ಶಂಖವನ್ನು ಊದ್ತಾನೆ. ಊದಿದ ನಂತರ ಅರ್ಜುನ ಹೇಳ್ತಾನೆ, ಸೇನೆಯೋರುಭಯೋರ್ ಮಧ್ಯೆ, ಎರಡೂ ಸೇನೆಗಳ ಮಧ್ಯದಲ್ಲಿ ನನ್ನನ್ನು ತಗೊಂಡೋಗಿ ನಿಲ್ಲಿಸು, ಯಾರಿದ್ದಾರೆ ನೋಡಬೇಕು ಅಂತಿದ್ದೀನಿ ಅಂತ. ಎದುರುಗಡೆ ಕೌರವರು ಬದ್ರು ಮುಸಲ್ಮಾನರಿದ್ರೆ ಸಿಕ್ಕಿದ್ದೇ ಚಾನ್ಸ್, ಸಾಯಿಸ್ಬಿಡೋ ಅಂತ ಹೇಳಿರ್ತಿದ್ರೇನೋ. ಆದರೆ ಕೌರವರು ಹೇಳಿದ್ರು, ಯುದ್ಧ ಇನ್ನೂ ಅನೌನ್ಸ್ ಆಗಿಲ್ಲ, ಸ್ವಲ್ಪ ಸೈಲೆಂಟ್ ಆಗಿರಬೇಕು, ಏನು ನಡೀತಾ ಇದೆ ನೋಡೋಣ ಅಂತ. ಗೀತೆಯ ಉಪದೇಶವಾಗುವವರೆಗೂ ಕಾದಂತ ನಾಡು ರೀ ಇದು. ಈ ದೇಶದ ಮೇಲೆ ಏಕಾಕಿ ಆಕ್ರಮಣ ನಡೀತಲ್ಲ, ಮುಸಲರ ಆಕ್ರಮಣ, ನಮಗದು ಅರ್ಥವೇ ಆಗಲಿಲ್ಲ ಹೇಗೆ ನಡೀತು ಅಂತ. ಆದರೆ ಕಾಲಕ್ರಮದಲ್ಲಿ ಈ ದೇಶ ಸಡ್ಡು ಹೊಡೆದು ನಿಂತು ಎಂತೆಂಥವ್ರು ಬಂದರು. ಒಂದು ಕಡೆ ಸಿಖ್ಖರು ಜಾಗೃತವಾಗಿ ನಿಂತರು. ಗುರು ಗೋವಿಂದ್ ಸಿಂಗ್ರು ಖಾಲ್ಸಾ ಪಂಥವನ್ನು ಕಟ್ಟಿದ್ರು. ಯಾವ ಪಂಥ? ಗುರು ಗೋವಿಂದ್ ಸಿಂಗ್ರು ಹೇಳಿದ್ರು, ಚಿಡಿಯೋನ್ ಸೆ ಮೇ ಬಾಜ್ ಬಜಾವ, 1.25 ಸೆ ಏಕ ಲಡಾವ. ನಾನು ಗುಬ್ಬಚ್ಚಿಗಳನ್ನ ಗಿಡಗಗಳನ್ನಾಗಿ ಮಾಡ್ತೀನಿ, 1.25 ಲಕ್ಷ ಶತ್ರುಗಳೊಂದಿಗೆ ಹೋರಾಟ ಮಾಡಬಲ್ಲಂತ ಒಬ್ಬೊಬ್ಬ ಖಾಲ್ಸಾ ಪಂಥದ ತರುಣನನ್ನು ಸೃಷ್ಟಿ ಮಾಡ್ತೀನಿ ಅಂತ ಗುರು ಗೋವಿಂದ ಸಿಂಗ್ರು ಸೃಷ್ಟಿ ಮಾಡಿದ ನಂತರ ಒಂದು ಹೊಸ ಚೈತನ್ಯ ಉಂಟಾಯಿತು. ಕಂಡಲ್ಲಿ ಬಡಿಲಿಕ್ಕೆ ಶುರು ಮಾಡಿದರು. ಆದರೆ ನಿಜವಾಗ್ಲೂ ಈ ದೇಶ ಕಂಡಂಥ ಒಂದು ಶ್ರೇಷ್ಠ ನಾಯಕನ ರೂಪದಲ್ಲಿ ಬಂದಿದ್ದು ಶಿವಾಜಿ ಮಹಾರಾಜರೇ. ಶಿವಾಜಿ ಮಹಾರಾಜರು ಏನು ಮಾಡಿದ್ರು ಗೊತ್ತಾ? ಮಾವಳಿ ಪೋರರನ್ನು ಸೇರಿಸ್ಕೊಂಡ್ರು. 18 ಭಿನ್ನ ಭಿನ್ನ ಜಾತಿಗಳಿಗೆ ಸೇರಿದ್ದ ಮಾವಳಿ ಪೋರರನ್ನು ಒಂದು ಮಾಡ್ಕೊಂಡು ಅವ್ರಿಗೆ ಹೇಳಿದ್ರು, ನಿನ್ನ ಜಾತಿ ಪಕ್ಕಕ್ಕಿಡು, ನೀನು ಯಾರು ಅಂತ ಕೇಳಿದ್ರೆ ಹಿಂದೂ ಅಂತ ಹೇಳು ಅಂತ ಹಿಂದೂ ಪಾದಶಾಹಿಯ ಮೂಲ ಬೀಜವನ್ನು ಹಾಕಿದವರು ಶಿವಾಜಿ ಮಹಾರಾಜರು. ಅಲ್ಲಿವರೆಗೂ ಮುಸಲ್ಮಾನರೊಂದಿಗೆ ಮರಾಠರು ಹೋರಾಟ ಮಾಡಿದ್ದಾರೆ, ಸಿಖ್ಖರು ಹೋರಾಟ ಮಾಡಿದ್ದಾರೆ, ಅಲ್ಲಿವರೆಗೂ ಮುಸಲ್ಮಾನರೊಂದಿಗೆ ಜಾಟರು ಹೋರಾಟ ಮಾಡಿದ್ದಾರೆ, ರಜಪೂತರು ಹೋರಾಟ ಮಾಡಿದ್ದಾರೆ, ಕನ್ನಡಿಗರು ಹೋರಾಟ ಮಾಡಿದ್ದಾರೆ. ಆದರೆ ಶಿವಾಜಿಯ ನಂತರ ಈ ದೇಶದಲ್ಲಿ ಮುಸಲರೊಂದಿಗೆ ಹೋರಾಟ ಮಾಡಿದ್ದು ಯಾರು ಅಂದರೆ ಹಿಂದೂಗಳು ಎನ್ನುವಂತ ಒಂದಾಗಿರುವಂತ ಒಂದು ಸಂಘಟನೆ ಹೋರಾಟ ಮಾಡ್ತಲ್ಲ. ಆನಂತರ ಬದುಕಲಿಕ್ಕಾಗ್ಲಿಲ್ವಲ್ಲ ಮಿತ್ರ. ಯಾವತ್ತು ಈ ದೇಶ ಒಂದಾಗಿ ಹೋರಾಟ ಮಾಡಿದೆಯೋ ಅವತ್ತು ಈ ದೇಶ ತನ್ನ ಇತಿಹಾಸವನ್ನು ಬದಲಾಯಿಸುವಂತ ಒಂದು ಅದ್ಭುತವಾಗಿರುವಂತ ಸಾಧನೆಯನ್ನು ಮೆರೆದಿದೆ.
ಶಿವಾಜಿ ಮಹಾರಾಜರ ನಂತರ ಈ ದೇಶದ ಚರಿತ್ರೆ ಹೇಗೆ ಬದಲಾಯಿತು ಅಂತಂದ್ರೆ ಅದಕ್ಕೊಂದು ಹೊಸ ಸ್ವರೂಪ ಸಿಕ್ತು. ಆ ಹೊಸ ಸ್ವರೂಪವನ್ನು ತೆಗೆದುಕೊಂಡು ಈ ದೇಶ ನಿಧಾನವಾಗಿ ತನ್ನನ್ನು ಪುನರ್ ನಿರ್ಮಿಸಿಕೊಳ್ಳೋ ಹೊತ್ತಿಗೆ ಕ್ರಿಶ್ಚಿಯನ್ರು ಭಾರತವನ್ನು ಆವರಿಸಿಕೊಳ್ಳಿಕ್ಕೆ ಶುರು ಮಾಡಿದ್ರು. ಈ ದೇಶವನ್ನು ತುಂಡು ತುಂಡು ಮಾಡ್ಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿದ್ರು. ಹಿಂದೂಗಳು ಆಗ ತಾನೇ ಒಗ್ಗಟ್ಟಾಗಿದ್ರಲ್ಲ, ಜಾತಿ ಜಾತಿ ಹೆಸರಲ್ಲಿ ಡಿವೈಡ್ ಮಾಡಿಬಿಟ್ರು. ನಮ್ಮನ್ನು ಹೆಂಗೆ ಡಿವೈಡ್ ಮಾಡಿದ್ರು ಅಂತಂದ್ರೆ, ನಾನು ಹಿಂದೂ ಅಂತ ಮರಾಠರ ಕಾಲದಲ್ಲಿ ಹೇಳ್ಕೊಳ್ತಾ ಇದ್ದವರು ನಾನು ಲಿಂಗಾಯತ, ನಾನು ಒಕ್ಕಲಿಗ, ನಾನು ಬ್ರಾಹ್ಮಣ, ನಾನು ದಲಿತ, ನಾನು ಇದು ಅಂತ ಡಿವೈಡ್ ಆಗ್ಲಿಕ್ಕೆ ಶುರುವಾಗ್ಬಿಟ್ವಲ್ಲ. ಯಾವಾಗ ಡಿವೈಡ್ ಆದ್ವೋ ನಮ್ಮೊಳಗೆ ಕಿತ್ತಾಟ ಶುರುವಾಯ್ತು. ಎದುರಿಗಿರೋರೆಲ್ಲ ಒಗ್ಗಟ್ಟಾದ್ರು, ನಾವು ಚೂರ್ ಆಗ್ಬಿಟ್ವಿ. ಈ ದೇಶ ಕೊನೆಗೆ ಏನಾಯ್ತು ಗೊತ್ತಾ? 1947 ಸ್ವಾತಂತ್ರ್ಯ ಬರಬೇಕಾದ್ರೆ ಹಿಂದೂಸ್ತಾನ ಪಾಕಿಸ್ತಾನ ಅಂತ 2 ಭಾಗವಾಗಿ ಡಿವೈಡ್ ಆಗೋಯ್ತ್ರಿ. ಯಾರಿಗೆ ಪಾಕಿಸ್ತಾನ? ಮಿತ್ರೆ, ಯಾವ ಮುಸಲ್ಮಾನರು ಯಾರು ಹೊರದೇಶದವರಲ್ಲ. ಇಲ್ಲಿರುವಂಥ ಮುಸಲ್ಮಾನರಿಗೂ ನಾನು ಪದೇ ಪದೇ ಹೇಳ್ತಿರ್ತೀನಿ, ನಾನು ಅನೇಕ ಮಿತ್ರರಿದ್ದಾರೆ, ಅವ್ರ ಜೊತೆ ಚರ್ಚೆ ನಡೆಯುವಾಗ ಹೇಳ್ತಿರ್ತೀನಿ, ನೀವು ಯಾರು ಹೊರಗಿನವರಲ್ಲ. ಮುಸಲ್ಮಾನರು ಈ ದೇಶಕ್ಕೆ ಹೊರಗಿನಿಂದ ಬಂದರು. ಕೆಲವರು ಅವ್ರು ಬಂದು ಇಲ್ಲಿನ ಹಿಂದೂಗಳನ್ನು ಕತ್ತಿ ತೋರಿಸಿ ಕನ್ವರ್ಟ್ ಮಾಡಿದ್ರು. ಕನ್ವರ್ಟ್ ಆದವರು ಇವತ್ತು ತಮ್ಮನ್ನು ತಾವು ಮುಸಲ್ಮಾನರು ಅಂತ ಕರೆದುಕೊಂಡ್ರು. ಹೀಗೆ ಕರ್ಕೊಂಡವರು ಇಲ್ಲಿನ ಮೂಲ ಸ್ರೋತದಿಂದ ದೂರವಾಗಿ ಪಕ್ಕದಲ್ಲೊಂದು ಪಾಕಿಸ್ತಾನವನ್ನು ಪಡ್ಕೊಂಡ್ರು, ಈ ತುದಿಯಲ್ಲೊಂದು ಬಾಂಗ್ಲಾದೇಶವನ್ನು ಮಾಡಿಕೊಂಡ್ರು. ಈಗ ಭಾರತದಲ್ಲಿ ಈ ಭಾರತವನ್ನು ಮತ್ತೆ ಚೂರು ಮಾಡಬೇಕು ಅಂತ ಪ್ರಯತ್ನ ಪಡುವಂತ ಕೆಲವು ಮಂದಿ ಸೇರ್ಕೊಂಡಿರುವಾಗ ನನ್ಗನ್ಸತ್ತೆ ನಮ್ದೇ ಜನರನ್ನ ಹೆಂಗ್ ಮಾಡ್ಕೊಂಡ್ಬಿಟ್ವಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.